ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನಮ್ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆಯೇ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಕನ್ಸ್ಟ್ರಕ್ಷನ್ ವಿಷಯ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ನಾವು ಇಲ್ಲಿವರೆಗೆ ನಾವು 3-4 ಲಕ್ಷ ರೂಪಾಯಿ ಅಮೌಂಟನ್ನು ನಾವು ಸೇವ್ ಮಾಡಿದ್ದೀವಿ. ಅದು ಹೇಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಹೇಗಪ್ಪ ಅಂತ ಅಂದರೆ ನೋಡಿ, ನಿಮಗೆ ಗೊತ್ತು, ನಾವು ಕೊಟ್ಟಿರೋದು ಲೇಬರ್ ಕಾಂಟ್ರಾಕ್ಟ್ ಅಂತ. ಹೌದು ಫ್ರೆಂಡ್ಸ್, ನಾವು ಕೊಟ್ಟಿರೋದು ಲೇಬರ್ ಕಾಂಟ್ರಾಕ್ಟ್. ಈ ವಿಚಾರದಲ್ಲಿ ನಾವು ಎಲ್ಲ ಮೆಟೀರಿಯಲ್ಗಳನ್ನು ನಾವೇ ತಂದು ಹಾಕಿರೋದ್ರಿಂದ ನಮಗೆ ಸೇವ್ ಆಗಿರೋ ಅಮೌಂಟ್ ಬಂದು 3-4 ಲಕ್ಷ ರೂಪಾಯಿ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ ನೋಡಿ, ನಾವು ಕ್ಯೂರಿಂಗ್ ಮಾಡೋಕ್ಕೂ ಸಹ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೊಡ್ತಾ ಇರೋ ರೀತಿಯೇ 5-5 ಸಾವಿರ ತಿಂಗಳಿಗೆ ಕೊಡಬೇಕಾಗಿತ್ತು. ಮತ್ತು ಸೆಕ್ಯೂರಿಟಿ ಗಾರ್ಡು ಆ ಥರ ಎಲ್ಲ ಅವ್ರಿಗೂ 5-5 ಸಾವಿರ ಪೇಮೆಂಟ್ ಬೇಕಾಗಿತ್ತು. ಮತ್ತು ನಿಮಗೆ ಗೊತ್ತಿರೋ ಥರ ನಾವು ಲೇಬರ್ ಕಾಂಟ್ರಾಕ್ಟ್ ಅಲ್ಲದೇ ನಾವು ಇಂಜಿನಿಯರ್ಗೆ ಒಪ್ಪಿಸಿದ್ರು ಸಹ ಇಷ್ಟರಲ್ಲಿ ನಮಗೆ ಕೈಯಿಂದನೇ ಒಂದು 3-4 ಲಕ್ಷ ರೂಪಾಯಿಗಿಂತನೂ ಜಾಸ್ತಿನೇ ಹೋಗಿರೋದು ಅಮೌಂಟು. ಅದರಲ್ಲಿ ನಾವು ಸೇವ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೆ ಅವರು ಟೋಟಲಾಗಿ ಅಮೌಂಟು ಅವ್ರು ಹೇಳಿದ್ದಕ್ಕೂ ನಮ್ಮ ವ್ಯಾಲ್ಯೂಗೂ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಬಂದಿರೋದೇ 5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬಂದಿದೆ. ನಾವು ಇಂಜಿನಿಯರ್ನ ಕೇಳಿರೋ ಪ್ರಕಾರ ಇಲ್ಲಿವರೆಗೆ ಆಗಿರೋ ಅವ್ರು ಹೇಳಿರೋ ಅಮೌಂಟು ಮತ್ತು ನಮಗೆ ಬಂದಿರೋ ಅಮೌಂಟು ಎರಡು ಸೇರಿ ನಮಗೆ ಆಗಿರೋ ಅಂಥದ್ದು 5 ಲಕ್ಷ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಬಂದಿದೆ. 5 ಲಕ್ಷದಲ್ಲಿ ಹೋಗ್ರಿ ಅಂತ ಅಂದ್ರೂ 3-4 ಲಕ್ಷ ರೂಪಾಯಿ ಡಿಫ್ರೆನ್ಸಲ್ಲಿದ್ದೀವಿ. ಅದು ನೀವೇ ಅರ್ಥ ಮಾಡ್ಕೋತಾ ಇರ್ಬೋದು ಹೇಗಪ್ಪ ಅದು ಅಂತ ಅಂದರೆ, ಮೆಟೀರಿಯಲ್ ಎಲ್ಲನೂ ನಾವೇ ತಂದು ಹಾಕ್ತಾ ಇರೋ ಕಾರಣ ನಮಗೆ ಯಾವ ಥರ ಬೇಕು, ಎಷ್ಟು ಸಿಮೆಂಟ್ ಬೇಕು, ಮತ್ತು ನಾವು ಎಷ್ಟು ಸ್ಯಾಂಡನ್ನ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಕಟ್ಟಿಸ್ಬೇಕು ಅನ್ನೋದನ್ನು ಎಲ್ಲ ರೀತಿಲೂ ನಾವು ನಿಂತು ನಾವೇ ಮಾಡಿಸಿರೋದ್ರಿಂದ ನಮಗೆ ಇಷ್ಟು ಅಮೌಂಟು ಸೇವ್ ಆಗಿದೆ. ಮತ್ತು ಅಲ್ಲದೆ ನಾವು ಮನೆಗೆ ನೀರು ಹಾಕೋದ್ರಿಂದನೂ ಅಂತ ಅಂದರೆ ಕ್ಯೂರಿಂಗ್ ಮಾಡೋದ್ರಿಂದ ನಾವು ಎಷ್ಟು ಬೇಕಾದ್ರೂ ನೀರನ್ನು ಅದಕ್ಕೆ ಕ್ಯೂರಿಂಗ್ಗೆ ಯೂಸ್ ಮಾಡ್ಕೋಬೋದು. ಕೆಲವೊಂದು ಕಡೆ ಟ್ಯಾಂಕರಲ್ಲಿ ಹಾಕಿ ಕ್ಯೂರ್ ಮಾಡ್ತಾರೆ. ಆ ಟ್ಯಾಂಕರ್ ಇಷ್ಟರಲ್ಲಿ ಡಬಲ್ ಚಾರ್ಜಸ್ಸು, ನಮ್ಮ ಬೋರ್ ಚಾರ್ಜಸ್ಗಿಂತ ಡಬಲ್ ಚಾರ್ಜಸ್ ನಮಗೆ ಕ್ಯೂರಿಂಗ್ ಆಗ್ತಿತ್ತು. ಅದರಲ್ಲೂ ಸಹ ನಾವು ಸೇವ್ ಮಾಡ್ಕೊಂಡಿದ್ದೀವಿ. ಇನ್ನು ನೀವೇ ನೋಡ್ತಾ ಇರ್ಬೋದು ನಮ್ಮ ಮನೇನ. ಇದರಲ್ಲಿ ನಾವು ಎಲ್ಲೂ ಹಾಗಂತ ಹೇಳಿ ನಾವು ಮೆಟೀರಿಯಲಲ್ಲೇ ಆಗಲಿ ಮತ್ತು ಇಟ್ಕೆಲೇ ಆಗಲಿ ಸ್ಯಾಂಡಲ್ಲೇ ಆಗಲಿ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಫ್ರೆಂಡ್ಸ್. ಎಲ್ಲರೂ ಹಾಕ್ಸೋ ಥರನೇ ನಾವು ಸ್ಟೀಲ್ ರಾಡ್ಗಳನ್ನೂ ಹಾಕ್ಸಿದ್ದೀವಿ ಮತ್ತು ಕಬ್ಬಿಣದ ರಾಡ್ಗಳನ್ನೂ ಸಹ ನಾವು ಹಾಕ್ಸಿದ್ದೀವಿ. ಕಾಂಪ್ರಮೈಸ್ ಅಂತೂ ಎಲ್ಲೂ ಆಗಿಲ್ಲ. ನಾವೇ ಓನಾಗಿ ಕ್ಯೂರಿಂಗ್ ಮಾಡ್ಕೋತಾ ಇರೋದ್ರಿಂದ ನಾವು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಬಂದು ನೋಡಿ, ಇಟ್ಕೆ, ಸ್ಯಾಂಡು, ಸಿಮೆಂಟು ಮತ್ತು ಕಬ್ಬಣ ಇಷ್ಟನ್ನು ನಾವು ನಮ್ಗೆ ಗೊತ್ತಿರೋರ ಹತ್ರನೇ ತೊಗೊಂಡು ಅದರಲ್ಲೂ ಸ್ವಲ್ಪ ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದೀವಿ. ಈ ಅಮೌಂಟೆಲ್ಲ ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಕಾರಣವೇ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ಮಾತ್ರ ಆಗಿರೋದು ಫ್ರೆಂಡ್ಸ್. ನೀವು ಮನೆ ಕಟ್ಟಬೇಕು ಅಂತ ಅಂದರೆ ಮನೇಲಿ ಒಬ್ಬರು ಫ್ರೀಯಾಗಿ ಇಟ್ಕೊಂಡು ಈ ಥರ ವರ್ಕ್ನ ನೀವೇ ನಿಂತು ಮಾಡಿಸೋದ್ರಿಂದ ನಮ್ಮ ಮನೆಯೂ ದೀರ್ಘಕಾಲ ಬಾಳಿಕೆ ಬರುತ್ತೆ. ಮತ್ತು ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ನಾವು ಆಪ್ಷನ್ನ ತೊಗೊಂಡು ನಾವು ವರ್ಕ್ನ ಮಾಡಿಸ್ಕೋಬೋದು. ಸೆಲೆಕ್ಷನ್ ಮೂಲಕ ನಾವು ಮೆಟೀರಿಯಲ್ಗಳನ್ನ ತೊಗೋಬೋದು. ಮತ್ತು ಸ್ವಲ್ಪ ನಾವು ಈಗ ಇಟ್ಟಿಗೆ ಹತ್ರನೇ ಹೋಗಿ ಮತ್ತು ಸ್ಯಾಂಡ್ ಹತ್ರನೇ ಹೋಗಿ ಹಾಗೆ ಕಬ್ಬಿಣದ ಹತ್ರನೇ ಹೋಗಿ ನೀವು ಮತ್ತು ಎಲ್ಲೇ ಹೋದ್ರೂ ನಾವು ಇಷ್ಟು ಫ್ಲೋರ್ನ ಕಟ್ಟಿಸ್ತಾಯಿದ್ದೀವಿ, ನಮ್ಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಕೊಡಿ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಿಕೊಂಡು ನಿಮಗೆ ಒಂದು 50 ಪೈಸೆ ಇಟ್ಕೆಲಿ, ಒಂದು 3-4 ರೂಪಾಯಿ ಸಿಮೆಂಟಲ್ಲಿ, ಹಾಗೆ ಸ್ಯಾಂಡ್ಗೆ ಹೋದರೆ 50 ರೂಪಾಯಿ 100 ರೂಪಾಯಿ ಈ ಥರ ಬಿಟ್ಕೊಡ್ತಾರೆ. ಆವಾಗ ನಮಗೆ ಇನ್ನೂ ಸ್ವಲ್ಪ ಅಮೌಂಟು ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನೋಡಿ, ನಾವು ಹೊಸ ಮನೆ ಕಟ್ಟಿಸ್ತಿದ್ದೀವಿ ಅಂತ ಪ್ಲ್ಯಾನ್ ಪ್ರಕಾರ ಇಲ್ಲದೆ
ಕೆಲವೊಂದು ಸರಿ ಮಿಸ್ ಆಗಿಬಿಡುತ್ತೆ. ನಾವು ಹಾಕಿರೋ ಗೋಡೆನ ಸ್ವಲ್ಪ ಕೆಡಿಸೋದು ಉಂಟು, ಆಲ್ಟ್ರ್ ಮಾಡ್ಕೊಳ್ಳೋದು ಉಂಟು. ನಮಗೆ ಬೇಡಪ್ಪ ಇಲ್ಲಿ ಅಂತ ಹಾಕಾದ್ಮೇಲೆ ಆ ಥರ ಮಾಡಿಸೋದು ಉಂಟು. ಆವಾಗೆಲ್ಲ ನಾವು ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ. ಮತ್ತು ಸಿಮೆಂಟು, ಇಟ್ಟಿಗೆ, ಸ್ಯಾಂಡು ಅದೆಲ್ಲ ವೇಸ್ಟು ಸಹ ಆಗುತ್ತೆ. ಅದಕ್ಕೂ ಮುಂಚೆ ನಾವು ಪ್ರಿಪ್ಲ್ಯಾನ್ ಮಾಡಿಕೊಂಡು ಈ ಗೋಡೆನ ಇಲ್ಲೇ ಹಾಕ್ಸಿದ್ರೆ ಎಷ್ಟು ನಮ್ಗೆ ಯೂಸ್ ಆಗುತ್ತೆ, ಸರಿ ಬರುತ್ತಾ ಅಂತ ಹೇಳಿ ನಾವು ಕನ್ಸ್ಟ್ರಕ್ಷನ್ ಮಾಡಿಸೋದ್ರಿಂದ ಅದರಲ್ಲೂ ಸಹ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದು ನೋಡಿ, ಮುಂಚೆನೇ ವಿಂಡೋಸ್ಗಳು ನಮ್ಗೆ ಎಲ್ಲಿ ಬೇಕು, ಎಷ್ಟು ಬೇಕು ಅಂತ ಹೇಳಿ ಅದನ್ನು ಸಹ ಪ್ರಿಪ್ಲ್ಯಾನ್ ಮಾಡಿಕೊಂಡು ನಮಗೆ ತುಂಬ ಜಾಸ್ತಿ ವಿಂಡೋಸ್ಗಳು, ಅನಾವಶ್ಯಕ ವಿಂಡೋಸ್ಗಳನ್ನ ನಿಲ್ಸೋಕ್ಕೆ ಹೋಗಬಾರ್ದು. ಅವಶ್ಯಕತೆ ಎಷ್ಟಿದೆ ಅಷ್ಟು ವಿಂಡೋಸ್ಗಳನ್ನ ನಿಲ್ಲಿಸೋದ್ರಿಂದ ಅದರಲ್ಲೂ ನಾವು ಅಮೌಂಟನ್ನ ಸೇವ್ ಮಾಡ್ಕೋಬೋದು. ನಮಗೆ ಜಾಸ್ತಿ ಪೂರ್ವ ಮತ್ತು ಉತ್ತರಕ್ಕೆ ಬೇಕಾಗಿರೋಂಥ ವಿಂಡೋಸ್ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡಿದ್ರೆ ಸಾಕಾಗುತ್ತೆ. ಅದರಿಂದನೂ ನಾವು ಅಮೌಂಟನ್ನ ಸೇವ್ ಮಾಡ್ಕೋಬೋದು. ಮತ್ತು ನಾವು ಎಲ್ಲನೂ ಟೀಕ್ ಕಡೆನೇ ಹೋಗೋದಕ್ಕಿಂತ ಬೇರೆ ಮರಗಳನ್ನೂ ತೊಗೊಂಡು PVC ಆ ಥರನೂ ರೆಡಿ ವಿಂಡೋಸ್ ಕಡೆನೂ ಹೋದರೆ ಅದರಲ್ಲೂ ಸುಮಾರು ಅಮೌಂಟನ್ನು ಸೇವ್ ಮಾಡ್ಬೋದು. ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿವರೆಗೆ ನಮಗೆ ಒಂದು 3-4 ಲಕ್ಷ ರೂಪಾಯಿಯಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೋದು. ಈ ಹಂತದವರೆಗೆ ನಾವು ಇಂಜಿನಿಯರ್ಗೆ ವಹಿಸದೆ, ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡದೆ, ಲೇಬರ್ ಕಾಂಟ್ರಾಕ್ಟ್ ಕೊಡೋ ಮೂಲಕ ಇಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೋದು. ಮತ್ತು ಓನಾಗಿ ನಾವೇ ನಿಂತು ಮಾಡೋದ್ರಿಂದನೂ ತುಂಬ ಅಮೌಂಟು ಸಹ ಸೇವ್ ಮಾಡ್ಕೋಬೋದು. ಇನ್ಯಾಕೆ ಮತ್ತೆ ತಡ ಮಾಡ್ತೀರಾ ಫ್ರೆಂಡ್ಸ್? ನೀವು ಮನೆ ಕಟ್ಟೋರಿದ್ದರೆ ನೀವೇ ಓನಾಗಿ ನಿಂತು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟು ಈ ಥರ ಅಮೌಂಟನ್ನ ಸೇವ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಎಷ್ಟೋ ತುಂಬ ಸಾಲ ಮಾಡಿಕೊಂಡು ಮನೆ ಕಟ್ಟೋರು ಸಹ ಇರ್ತೀವಿ ಅಲ್ವಾ, ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಇಷ್ಟ ಅನುಭವನ ನಿಮ್ಮ ಹತ್ರ ಹಂಚ್ಕೋತಾ, ಈ ಅನುಭವ ಎಲ್ಲ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ರಿಯಲ್ ಆಗಿರೋ ಅನುಭವನ ನಿಮ್ಮ ಹತ್ರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್.